ಬಿಗ್ ಬಾಸ್ ಕನ್ನಡ ಸೀಸನ್ 13 ಈಗಿನಿಂದಲೇ ಸದ್ದು ಮಾಡುತ್ತಿದೆ. ಈ ಬಾರಿ ನಂದಿನಿ ಡೈರಿ ಅಧಿಕೃತ ಹೆಡ್ಲೈನ್ಸ್ ಸ್ಪಾನ್ಸರ್ ಆಗಿ ಕಾಣಿಸಿಕೊಳ್ಳಲಿದೆ. ಅಷ್ಟೇ ಅಲ್ಲ, ಇಬ್ಬರು ಯುವ ಐಕಾನ್ ಗಳನ್ನ ಡಿಜಿಟಲ್ ಅಂಬಾಸಿಡರ್ ಗಳನ್ನಾಗಿ ತಂಡ ಆಯ್ಕೆ ಮಾಡಿದೆ. ಸೆಪ್ಟೆಂಬರ್ ತಿಂಗಳ ಹಬ್ಬದ ಸಂಭ್ರಮದ ನಡುವೆ ಶೋ ಲಾಂಚ್ ಮಾಡಲು ಭರ್ಜರಿ ಪ್ಲಾನ್ ನಡೆದಿದೆ. ಹಬ್ಬದ ಸೀಸನ್ ನಲ್ಲಿ ಪ್ರೇಕ್ಷಕರನ್ನು ಸೆಳೆಯಲು ವಾಹಿನಿ ಈ ಬಾರಿ ಹೊಸ ತಂತ್ರ ರೂಪಿಸಿದೆ. ಜುಲೈ 23ರಿಂದಲೇ ಹೊಸ ಪ್ರೋಮೋಗಳು ಬಿಡುಗಡೆಯಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಬೇರೆ ಕಾರ್ಯಕ್ರಮಗಳ ಪೈಪೋಟಿ ಎದುರಿಸಲು ಈ ಬಾರಿ ಮುಂಚಿತವಾಗಿಯೇ ಪ್ರಚಾರ ಆರಂಭಿಸಲಾಗಿದೆ. ಈ ವಾರಾಂತ್ಯದಿಂದ ಮತ್ತಷ್ಟು ಪ್ರೋಮೋಗಳು ಹೊರಬರುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಬಿಗ್ ಬಾಸ್ ಮನೆಯ ಸೆಟ್ ನಿರ್ಮಾಣ ಕಾರ್ಯ ಅಂತಿಮ ಹಂತಕ್ಕೆ ತಲುಪಿದೆ ಎನ್ನಲಾಗ್ತಿದೆ. ಟಿಆರ್ಪಿ ರೇಟಿಂಗ್ ನಲ್ಲಿ ನಂಬರ್ 1 ಸ್ಥಾನಕ್ಕೇರಲು ತಾಂತ್ರಿಕ ತಂಡವು ಮನೆಯ ಇಂಟೀರಿಯರ್ ಡಿಸೈನ್ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಿದೆ. ಇತರ ವಾಹಿನಿಗಳ ಜೊತೆಗಿನ ಪೈಪೋಟಿ ನಡುವೆ ಈ ಬಾರಿ ಸೆಟ್ ನೋಡುಗರಿಗೆ ಹೊಸ ಅನುಭವ ನೀಡಲಿದೆ. ಹೊಸ ಡಿಜಿಟಲ್ ಅಂಬಾಸಿಡರ್ ಗಳು ಶೋ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡಲು ವಿಶೇಷ ಕಂಟೆಂಟ್ ಚಿತ್ರೀಕರಣದಲ್ಲಿ ತೊಡಗಿದ್ದಾರೆ. ಈ ಬಾರಿ ಜನಸಾಮಾನ್ಯರ ಆಡಿಷನ್ಗೆ ದಾಖಲೆ ಮಟ್ಟದ ಅರ್ಜಿಗಳು ಬಂದಿದ್ದು, ಪ್ರೋಮೋಗಳಲ್ಲಿ ಇವರ ಬಗ್ಗೆ ಹೆಚ್ಚಿನ ಗಮನ ನೀಡಲಾಗುತ್ತಿದೆ. ಸದ್ಯ ಅಂತಿಮ ಹಂತದ ಸಂದರ್ಶನಗಳು ನಡೆಯುತ್ತಿವೆ ಎಂದು ಮೂಲಗಳು ತಿಳಿಸಿವೆ. ಸ್ಥಳೀಯ ಪ್ರತಿಭೆಗಳಿಗೆ ಆದ್ಯತೆ ನೀಡಿರುವುದು ಕನ್ನಡಿಗರ ಕುತೂಹಲ ಹೆಚ್ಚಿಸಿದೆ. ಕಲರ್ಸ್ ಕನ್ನಡ ಮತ್ತು ಜಿ ಕನ್ನಡ ನಡುವಿನ ಪೈಪೋಟಿ ಈಗ ತಾರಕಕ್ಕೇರಿದೆ. ಸೆಲೆಬ್ರಿಟಿಗಳ ಎಂಟ್ರಿ ಮತ್ತು ಹೈ ವೋಲ್ಟೇಜ್ ಡ್ರಾಮಾಗಳು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಹೆಚ್ಚಿನ ವೀಕ್ಷಕರನ್ನು ತರುತ್ತಿದೆ. ದೊಡ್ಡ ಮಟ್ಟದ ಸ್ಪಾನ್ಸರ್ಶಿಪ್ ಸಿಕ್ಕಿರುವುದರಿಂದ ಈ ಬಾರಿ ಟಾಸ್ಕ್ ಗಳು ಕೂಡ ಅದ್ದೂರಿಯಾಗಿರಲಿವೆ. ಕಾಂಪಿಟೇಟಿವ್ ಮಾರ್ಕೆಟ್ ನಲ್ಲಿ ತನ್ನ ಸ್ಥಾನ ಉಳಿಸಿಕೊಳ್ಳಲು ವಾಹಿನಿ ಬಾರಿ ಹೂಡಿಕೆ ಮಾಡುತ್ತಿದೆ. ಇನ್ನು ಜುಲೈ 23ರಿಂದ ಆರಂಭವಾಗಿರುವ ಈ ಪ್ರಚಾರದ ಅಬ್ಬರವು ಶೀಘ್ರದಲ್ಲೇ ಅಧಿಕೃತ ಪ್ರೀಮಿಯರ್ ದಿನಾಂಕವನ್ನು ಬಹಿರಂಗಪಡಿಸಲಿದೆ. ಸೆಲೆಬ್ರಿಟಿ ಸ್ಪರ್ಧಿಗಳ ಪಟ್ಟಿ ತಿಳಿಯಲು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಲೀಕ್ ಮಾಹಿತಿಗಳಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಸ್ಪಾನ್ಸರ್ಸ್ ಗಳು ಮತ್ತು ಅಂಬಾಸಿಡರ್ ಗಳ ಅಬ್ಬರ ನೋಡಿದರೆ ಈ ಬಾರಿ ಬಿಗ್ ಬಾಸ್ ಹೊಸ ದಾಖಲೆ ಬರೆಯುವುದು ಖಚಿತ ಎನ್ನಲಾಗುತ್ತಿದೆ. ಕನ್ನಡಿಗರು ಮತ್ತೊಂದು ರೋಚಕ ಸೀಸನ್ ನೋಡಲು ಸಜ್ಜಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ವೇದಿಕೆ ನಿರ್ಮಾಣವಾಗುತ್ತಿದೆ. ಈ ಬಾರಿ ಕಾಮನ್ ಮ್ಯಾನ್ ಕೂಡ ದೊಡ್ಡ ಮನೆ ಒಳಗೆ ಹೋಗಲು ಅವಕಾಶ ಪಡೆಯುತ್ತಿದ್ದಾರೆ. ಜನಸಾಮಾನ್ಯರು ಕೂಡ ಬಿಗ್ ಬಾಸ್ ಶೋ ವಿನ್ನರ್ ಆಗುವ ಅವಕಾಶ ಈ ಬಾರಿ ಮತ್ತೆ ಸಿಕ್ಕಿದೆ. ಸಾಕಷ್ಟು ಜನ ಅದಕ್ಕಾಗಿ ಪ್ರಯತ್ನ ನಡೆಸುತ್ತಿದ್ದಾರೆ. ಹೌದು, ಸಾವಿರಾರು ಜನ ಬಿಗ್ ಬಾಸ್ ಮನೆ ಒಳಗೆ ಹೋಗಲು ಕಾಯುತ್ತಿದ್ದಾರೆ. ಆಡಿಷನ್ ವಿಡಿಯೋ ಕೂಡ ಕಳಿಸುತ್ತಿದ್ದಾರೆ. ಅದನ್ನೆಲ್ಲ ಬಿಗ್ ಬಾಸ್ ಆಯೋಜಕರು ನೋಡಿ ಅಂತಿಮವಾಗಿ ಒಂದಷ್ಟು ಜನರನ್ನ ಪಟ್ಟಿ ಮಾಡಿದ್ದಾರೆ. ಆಡಿಷನ್ ವಿಡಿಯೋ ಕಳಿಸಿದವರಲ್ಲಿ ಯಾರಿಗೆ ಅವಕಾಶ ಸಿಗಲ್ಲ ಎನ್ನುವ ಬಗ್ಗೆ ಬಿಗ್ ಬಾಸ್ ಕಡೆಯಿಂದ ಸಂದೇಶ ಕಳುಹಿಸಲಾಗ್ತಿದೆ. ಮುಂದಿನ ಸುತ್ತಿಗೆ ಆಯ್ಕೆ ಆಗುವವರಿಗೂ ಸೂಚನೆ ಸಿಗಲಿದೆ. ಸೆಪ್ಟೆಂಬರ್ ವೇಳೆಗೆ ಬಿಗ್ ಬಾಸ್ 13 ಶೋ ಆರಂಭವಾಗುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಮನೆ ಒಳಗೆ ಹೋಗುವ ಕಾಮನ್ ಮ್ಯಾನ್ ಗಳ ಪಟ್ಟಿ ಸಿದ್ಧವಾಗಬೇಕಿದೆ. ಅದಕ್ಕಾಗಿ ನಾನಾ ಸುತ್ತಿನಲ್ಲಿ ಅವರನ್ನ ಆಯ್ಕೆ ಮಾಡಲಾಗ್ತಿದೆ. ಶೀಘ್ರದಲ್ಲೇ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಅಂದ ಹಾಗೆ ಬಿಗ್ ಬಾಸ್ ಮನೆಗೆ ಜನಸಾಮಾನ್ಯರನ್ನು ಕಳುಹಿಸುತ್ತಿರುವುದು ಇದೇ ಮೊದಲಲ್ಲ. ಈ ಹಿಂದೆ ಕೆಲ ಸೀಸನ್ ಗಳಲ್ಲಿ ಕಾಮನ್ ಮ್ಯಾನ್ ದೊಡ್ಡ ಮನೆ ಒಳಗೆ ಹೋಗಿದ್ದ ಉದಾಹರಣೆಗಳಿವೆ. ಸಾಮಾನ್ಯ ಸೇಲ್ಸ್ ಮ್ಯಾನ್ ಆಗಿದ್ದ ದಿವಾಕರ್ ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಫಿನಾಲೆ ಹಂತದವರೆಗೆ ಹೋಗಿದ್ದರು. ಹಿಂದಿ, ತೆಲುಗು ಬಿಗ್ ಬಾಸ್ ಶೋಗಳಲ್ಲಿ ಕೂಡ ಇಂತಹ ಪ್ರಯತ್ನಗಳಾಗಿವೆ. ಬಿಗ್ ಬಾಸ್ ತೆಲುಗು ಸೀಸನ್ 9ರಲ್ಲಿ ಅಗ್ನಿ ಪರೀಕ್ಷೆ ಮೂಲಕ ಕೆಲವರನ್ನು ಮನೆ ಒಳಗೆ ಕಳುಹಿಸಿದ್ದರು. ಇನ್ನು ಟಿವಿಯಲ್ಲಿ ಅಸಲಿ ಬಿಗ್ ಬಾಸ್ ಶೋ ಶುರುವಾಗುವ ಮುನ್ನ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹೆಸರಿನಲ್ಲಿ ಪ್ರೀ ಶೋ ನಡೆಯಲಿದೆ. ಅಂದ್ರೆ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 13ರ ಶೋಗೆ ಹೋಗುವ ಜನಸಾಮಾನ್ಯರನ್ನು ಆಯ್ಕೆ ಮಾಡುವ ವೇದಿಕೆ. ಇದರಲ್ಲಿ ಬಿಗ್ ಬಾಸ್ ಶೋ ಮಾಜಿ ಸ್ಪರ್ಧಿಗಳು ತೀರ್ಪುಗಾರರಾಗಿ ಇರ್ತಾರೆ. ಮನೆ ಒಳಗೆ ಹೋಗಲು ಅಂತಿಮವಾಗಿ ಆಯ್ಕೆಯಾಗುವ 45 ಮಂದಿಯಲ್ಲಿ 6 ಮಂದಿಯನ್ನು ಫೈನಲ್ ಮಾಡುವ ಕೆಲಸ ಇಲ್ಲಿ ನಡೆಯುತ್ತದೆ. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟ್ರೀಮಿಂಗ್ ಆಗಲಿದೆ. ಕಳೆದ ಬಾರಿ ಬಿಗ್ ಬಾಸ್ ತೆಲುಗು ಶೋ ನಲ್ಲಿ ತಂದಿದ್ದ ಕಾನ್ಸೆಪ್ಟ್ ಅನ್ನ ಈ ಬಾರಿ ಕನ್ನಡಕ್ಕೆ ತರುತ್ತಿದ್ದಾರೆ ಎನ್ನಲಾಗ್ತಿದೆ. ಅದಕ್ಕಾಗಿ ಹೊಸ ಪ್ರೋಮೋ ಸಿದ್ಧವಾಗ್ತಿದ್ದು ಶೀಘ್ರದಲ್ಲೇ ಬಿಡುಗಡೆ ಕೂಡ ಆಗಲಿದೆ. ಇನ್ನು ಬಿಗ್ ಬಾಸ್ ಶೋ ನಡೆಯುವುದು ದೊಡ್ಡ ಮನೆಯ ಸೆಟ್ ನಲ್ಲಿ. ಪ್ರತಿ ಬಾರಿ ಶೋ ಮುಗಿದ ಬಳಿಕ ಆ ಸೆಟ್ ಕೆಡವಲಾಗುತ್ತದೆ. ಹೊಸ ಸೀಸನ್ಗೆ ಮತ್ತೆ ಹೊಸದಾಗಿ ಮನೆಯ ಸೆಟ್ ನಿರ್ಮಾಣ ಮಾಡುತ್ತಾರೆ. ಇದೀಗ ಜಾಲಿವುಡ್ ಸ್ಟುಡಿಯೋ ಒಳಗೆ ಸೀಸನ್ 13 ಶೋಗಾಗಿ ಸೆಟ್ ಹಾಕುವ ಕೆಲಸ ಆರಂಭವಾಗಿದೆ ಎನ್ನಲಾಗ್ತಿದೆ. ಕಳೆದ ಬಾರಿ ಶೋ ನಡುವೆ ಜಾಲಿವುಡ್ ಸ್ಟುಡಿಯೋದಲ್ಲಿ ವಿವಾದ ಭುಗಿಲೆದ್ದಿತ್ತು. ಇದ್ದಕ್ಕಿದ್ದಂತೆ ಶೋ ಚಿತ್ರೀಕರಣ ನಿಲ್ಲಿಸುವಂತಾಗಿತ್ತು. ಸ್ಪರ್ಧಿಗಳನ್ನೆಲ್ಲ ಹತ್ತಿರದ ರೆಸಾರ್ಟ್ಗೆ ಸ್ಥಳಾಂತರಿಸಿದ್ದರು. ಬಳಿಕ ಆ ಸಮಸ್ಯೆ ಬಗೆಹರಿದು ಮತ್ತೆ ಚಿತ್ರೀಕರಣ ಮುಂದುವರೆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.